ಈ ವಿಡಿಯೋದ ಕೊನೆಯಲ್ಲಿ ಒಂದು ಜಾತಿ ಹಣ್ಣನ್ನು ಕೊಟ್ಟಿದ್ದೀನಿ. ವಿಶೇಷವಾದಂಥ ಒಂದು ಕಾಡು ಹಣ್ಣು. ಅದು ಯಾವುದು ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ನೀವು ನೋಡಲೇಬೇಕು ಅದನ್ನು. ನಾವು ಚಿಕ್ಕವರಾಗಿದ್ದಾಗ ನಮ್ಮೂರಿನ ಕಾಡಲ್ಲಿ ನಾವು ಯಾವ್ಯಾವ ಬಗೆ ಹಣ್ಣುಗಳನ್ನು ತಿಂದಿದ್ದೀವಿ ಅಂತ ನಾನು ಹೇಳಿದರೆ ನೀವು ಖಂಡಿತ ನಂಬಲ್ಲ. ಅಷ್ಟೊಂದು ಬಗೆ ಹಣ್ಣುಗಳನ್ನು ತಿಂದಿದ್ವಿ. ಈಗ ಎಷ್ಟೋ ವರ್ಷಗಳ ನಂತರ ನಾನು ಮತ್ತು ನನ್ನ ತಂಗಿ ಒಬ್ಬರು ಒಟ್ಟಾಗಿ ನಮ್ಮೂರಿಗೆ ಬಂದಿದ್ವಿ. ಹಾಗಾಗಿ ನಮ್ಗೆ ಸ್ವಲ್ಪ ಆ ಕಡೆ ತಿರುಗಾಡೋಕ್ಕೆಲ್ಲ ತುಂಬ ಒಳ್ಳೆಯದಾಗಿತ್ತು. ಒಂದಿನ ಸಂಜೆ ನಾವು ನಮ್ಮ ಮನೆಯಿಂದ ಹೊರಟ್ಬಿಟ್ಟು, ಮುಂಚೆ ನಮಗೆ ಹಣ್ಣು ಸಿಗ್ತಿದ್ದಂಥ ಜಾಗ ಅಂದರೆ ನಮ್ಮ ಹಳೆ ಮನೆ ಹಿಂದ್ಗಡೆಯಲ್ಲಿ ತುಂಬ ಹಣ್ಣು, ಅಲ್ಲಿ ದೊಡ್ಡ ಕಾಡೊಂದು, ಹಾಗಾಗಿ ಅಲ್ಲಿ ತುಂಬ ಹಣ್ಣು ಸಿಗ್ತಾಯಿತ್ತು. ಅಲ್ಲಿಗೆ ಹೋದ್ವಿ, ಪುನಃ ಅಲ್ಲಿಗೆ ಹೋಗಿದ್ವಿ. ಆಗ ಪುನಃ ನಾವು ಎಷ್ಟೊಂದು ಬಗೆ ಹಣ್ಣುಗಳನ್ನು ಅಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ನಮಗೆ ಆಶ್ಚರ್ಯ ಆಯಿತು. ಈಗಲೂ ಇಷ್ಟೊಂದೆಲ್ಲ ಹಣ್ಣು ಇದಾವಲ್ಲ ಇಲ್ಲಿ ಅಂತೇಳಿ ಖುಷಿ ಕೂಡ ಆಯಿತು. ಆದರೆ ಅವಾಗಿನಷ್ಟು ಬಗೆಯ ಹಣ್ಣುಗಳು ಖಂಡಿತ ಅಲ್ಲಿಲ್ಲ. ಮತ್ತು ನಾವು ಹೋಗಿದ್ದು ಹಣ್ಣು ಆಗೋ ಕಾಲ ಅಲ್ಲ, ಈಗಿನ್ನು ಹೀಚು ಸಣ್ಣ ಸಣ್ಣ ಕಾಯಿಗಳಾಗಿರೋವಂಥ ಕಾಲ. ಒಂದೆರಡು ಜಾತಿ ಮಾತ್ರ ಹಣ್ಣುಗಳೇ ನಮ್ಗೆ ಕಾಣಿಸ್ತು. ಅದು ಯಾವ ಹಣ್ಣು ಅಂತ ನಾನು ಹೇಳ್ತೀನಿ ನೋಡಿ. ಇದು ಸಂಪಿಗೆ ಹಣ್ಣು ಅಂತ. ಇದನ್ನು ನೋಡಿದ್ದೆ ನನಗಂತೂ ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ ನಾನು ಹೋಗಿ ಅದನ್ನು ಕುಯ್ಲಿಕ್ಕೆ ಶುರು ಮಾಡಿಬಿಟ್ಟೆ. ನನ್ನ ತಂಗಿನೂ ಹಾಗೇ. ಇದು ಕೆಂಪು ಬಣ್ಣಕ್ಕಿರೋಂಥ ಗುಂಡಾಗಿರೋಂಥ ಒಂದು ಜಾತಿ ಹಣ್ಣು, ಗೊಂಚಲಾಗಿ ಬಿಡುತ್ತೆ. ಇದ್ರ ಮರ ತುಂಬ ಏನು ದೊಡ್ಡದಾಗಲ್ಲ, ಒಂದು 20-30 ಅಡಿಯಷ್ಟು ಎತ್ತರ ಬೆಳೆಯುತ್ತೆ ಅಂದ್ಕೊಳ್ತೀನಿ. ಚಿಕ್ಕವರಿರುವಾಗ ನಾವು ಇದನ್ನು ಹತ್ತಿ ಕೊಯ್ದು ತಿಂತಾಯಿದ್ವಿ, ಅಲ್ಲೇ ತಿನ್ಕೊಂಬರ್ತಾಯಿದ್ವಿ. ಈಗ ನಾವು ಅದನ್ನು ಕೋಲಲ್ಲಿ ಹೊಡೆದ್ಬಿಟ್ಟು ಅದನ್ನು ಹಣ್ಣನ್ನು ಉದುರಿಸಿ ನಾವು ಇಟ್ಕೊಂಡ್ವಿ. ಅದನ್ನು ನಾವು ಅಲ್ಲೇ ತುಂಬ ತಿಂದ್ವಿ ಮತ್ತು ಮನೆಗೂ ಕೂಡ ತೊಗೊಂಬಂದ್ವಿ. ಚಿಕ್ಕವರಿರುವಾಗ ನಾವು ತಿನ್ನೋದನ್ನು ನೋಡಿದರೆ ನಮ್ಮಮ್ಮ ತುಂಬ ಬೈಯೋದು. ಅದು ಹೊಟ್ಟೆ ನೋವು ಬರುತ್ತೆ, ತಿನ್ನಬೇಡಿ ಅಂತ ಹೇಳ್ತಾಯಿದ್ರು. ಆದರೂ ಕೂಡ ನಮ್ಮಮ್ಮಂಗೆ ಗೊತ್ತಿಲ್ಲದಂಗೆ ನಾವು ತುಂಬ ತಿನ್ಕೊಂಡು ಬರ್ತಾಯಿದ್ವಿ. ಇದರ ರುಚಿ ಯಾವುದಕ್ಕೂ ಹೋಲ್ಸೋಕ್ಕಾಗಲ್ಲ, ಭಾರಿ ರುಚಿ ಇದು. ಇದನ್ನು ಹುಳಿ ಸಿಹಿ ಎರಡು ಮಿಶ್ರ ಇರೋದ್ರಿಂದ ಇದರ ಬೇರೆಯೇ ಒಂದು ರೀತಿಯ ರುಚಿ ಇದು. ಅದನ್ನು ತಿಂದೇ ನೋಡಬೇಕು, ಇಲ್ಲದಿದ್ರೆ ಗೊತ್ತೇ ಆಗಲ್ಲ, ಹೇಳಲಿಕ್ಕಂತ ನನಗಂತೂ ಗೊತ್ತಾಗಲ್ಲ. ಈಗ ಮುಂಚೆ ತಿಂತಾ ಇದ್ದಷ್ಟು ತಿನ್ನೋಕ್ಕಾಗಲಿಲ್ಲ, ಆದರೂ ಸ್ವಲ್ಪ ತಿಂದು ಮನೆಗೆ ಕೂಡ ತೊಗೊಂಬಂದ್ವಿ. ಇದನ್ನು ಸಿಕ್ಕಿದ್ದೆ ನನಗಂತೂ ಸ್ವರ್ಗ ಸಿಕ್ದಂಗೆ ಆಗಿಬಿಟ್ಟಿತ್ತು. ಇದು ಬಿಳ್ಚೆ ಹಣ್ಣು ಅಂಥೇಳಿ, ಇದಕ್ಕೆ ಬೇರೆ ಏನಾದರೂ ಹೆಸರಿದೆಯಾ ಅನ್ನೋದು ನನಗೆ ಗೊತ್ತಿಲ್ಲ. ನಾವು ಇದನ್ನು ಬಿಳ್ಚೆ ಹಣ್ಣು ಅಂತ ಕರಿತೀವಿ. ಇದು ಕೂಡ ತುಂಬ ದೊಡ್ಡ ಮರ ಏನಲ್ಲ. ನಾವು ಹೆಣ್ಮಕ್ಳು ಕೂಡ ಇದನ್ನು ಸುಲಭವಾಗಿ ಹತ್ತಿ ಅದನ್ನು ಹಣ್ಣನ್ನು ತಿಂತಾಯಿದ್ವಿ, ಅಲ್ಲೇ ತಿಂತಾಯಿದ್ವಿ. ಇದು ನಮ್ಮನೆ ಬೇಲಿ ಸಾಲಲ್ಲೇ ಒಂದಿತ್ತು. ನಾವಂತೂ ಇದನ್ನು ತುಂಬ ತಿಂದಿದ್ದೀವಿ. ಇದು ಕಾಯಿ ಆಗಿದ್ದಾಗ ಹಸಿರು ಬಣ್ಣಕ್ಕಿದ್ರೂ ಕೂಡ ಇದರಲ್ಲಿ ಸ್ವಲ್ಪ ಸಿಹಿ ಅಂಶ ಇದ್ದೇ ಇರುತ್ತೆ. ಕಾಯಿನ ತಿನ್ನೋಕ್ಕೂ ತುಂಬ ರುಚಿ. ಹಣ್ಣಾದಮೇಲೆ ಕಪ್ಪು ಬಣ್ಣಕ್ಕಿರುತ್ತೆ. ಇದು ಕೂಡ ಗೊಂಚಲಾಗಿ ಬಿಡೋವಂಥದ್ದು, ಭಾರಿ ರುಚಿ. ನಾನು ಚಿಕ್ಕವಳಾಗಿದ್ದಾಗ ನಮ್ಮಮ್ಮ ಏನಾದರೂ ಹೊಡೆಯೋಕ್ಕೆ ಬಂದರೆ ನಾನು ಹೋಗಿ ಈ ಮರನೇ ಹತ್ಕೊಬಿಟ್ಟು ಕುತ್ಕೊಂಡು ತಪ್ಪಿಸ್ಕೊಳ್ತಾ ಇದ್ದೆ ಅವಾಗ. ಇನ್ನೊಂದು ರೀತಿ ಹಣ್ಣು ನೋಡಿ, ಇದು ನೀವೆಲ್ಲ ಕಡೆ ನೋಡಿರ್ತೀರಿ. ಇದು ಬೆಮ್ಮಾರ್ಲ ಹಣ್ಣು ಅಂಥೇಳಿ ಇದು ಎಲ್ಲ ಕಡೆ ಬೆಳೆಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೈ ತುಂಬ ಮುಳ್ಳಿರುವಂಥ ಗಿಡ ಇದು. ಇದು ಮರ ಅಲ್ಲ, ಗಿಡ ಇದು. ಈ ಗಿಡನೇ ಬಗ್ಸಿ ನಾವು ಹಣ್ಣನ್ನು ಕುಯ್ಯುವಂಥದ್ದು. ಇದು ಕಾಯಿ ಹಸಿರು ಬಣ್ಣಕ್ಕಿದ್ದು ಹಣ್ಣಾಗುವಾಗ ಬಿಳಿ ಹಳದಿ ಮಿಶ್ರಿತವಾಗಿದ್ದು ಮುಟ್ಲಿಕ್ಕೆ ತುಂಬ ಸಾಫ್ಟಾಗಿರುತ್ತೆ. ಒಳಗಡೆ ದೊಡ್ಡ ಬೀಜ, ಒಂದೇ ಬೀಜ, ಹೊರಗಡೆ ಒಂದು ಕೋಟ್ ಮಾತ್ರ ತಿನ್ನೋಕ್ಕಾಗುವಂಥದ್ದು. ಅದರಲ್ಲೇ ತುಂಬ ರುಚಿ, ತುಂಬ ಸಿಹಿ ಇದು. ಇದನ್ನು ನೀವೆಲ್ಲರೂ ತಿಂದಿರ್ತೀರಾ ಅಂತ ಅಂದ್ಕೊಳ್ತೀನಿ. ಬಹುಶಃ ಬೆಣ್ಣೆಗೆ ಸಕ್ಕರೆ ಹಾಕಿ ತಿಂದರೆ ಹೇಗಿರುತ್ತೆ ಹಾಗಿರ್ಬೋದು ಅಂತ ಅನಿಸುತ್ತೆ ನನಗೆ. ಅಬ್ಬ ಇಲ್ಲಿ ನೋಡಿ, ಇಲ್ಲಿರೋದು ಮಜಾ. ಇದು ಇಪ್ಪೆ ಹಣ್ಣು ಅಂತ ನಾವು ಹೇಳೋದು. ಇದನ್ನು ಯಾವಾಗ ತಿಂದಿದ್ದು, ಯಾವ ಕಾಲದಲ್ಲಿ ತಿಂದಿದ್ದು ಅನ್ನೋದು ನನಗೆ ನೆನಪೇ ಇಲ್ಲ. ಆದರೆ ಆ ರುಚಿ ಇನ್ನೂ ನನಗೆ ಬಾಯಲ್ಲಿ ಮನಸ್ಸಲ್ಲಿ ಎಲ್ಲ ಹಾಗೆ ಕೂತ್ಕೊಂಡಿದೆ. ಭಾರಿ ವಿಶೇಷವಾಗಿರೋ ಒಂದು ರೀತಿ ಹಣ್ಣಿದು. ಸ್ವಲ್ಪ ನೀರಿನ ಅಂಶ ಇರುತ್ತೆ, ಹೂವಿನ ಥರ ಕಾಣಿಸುತ್ತೆ. ಇದು ಬಹುಶಃ ಹೂವೇ ಇರಬೇಕು ಅಂತ ಅಂದ್ಕೊಳ್ತೀನಿ. ಆ ಮರದ ಹೂವು ಇರಬೇಕು, ಅದನ್ನೇ ನಾವು ತಿನ್ನೋದು. ಅದನ್ನೇ ನಾವು ಇಪ್ಪೆ ಹೂವು ಅಂತಲೇ ಹೇಳೋದು, ಹಣ್ಣು ಅಂತ ಹೇಳಲ್ಲ ಇದನ್ನು. ಇದು ತುಂಬ ರುಚಿ, ತಿಂದವರಿಗೇ ಗೊತ್ತು ಅದರ ರುಚಿ. ನಾವು ನೋಡುವಾಗ ಇದಿನ್ನೂ ಕಾಯಿ ಬಿಡಿ, ಇದು ಹಣ್ಣಾಗಲಿಕ್ಕೆ ಇನ್ನೂ ಒಂದು ಸ್ವಲ್ಪ ದಿನ ಬೇಕು. ಇಲ್ಲಿ ನೋಡಿ, ಹುಲ್ಗೆ ಹಣ್ಣಿನ ಗಿಡ. ಇದನ್ನು ನೀವು ನೋಡಬೇಕಿತ್ತು, ಈ ಹಣ್ಣನ್ನು ನೀವು ನೋಡಬೇಕಿತ್ತು. ಆದರೆ ಈ ಗಿಡದಲ್ಲಿ ಯಾವುದು ಕಾಯಿ, ಹೀಚು, ಹೂವು ಯಾವುದು ಕಾಣಿಸ್ತಾನೆ ಇಲ್ಲ, ಬರೀ ಗಿಡ ಇದೆ. ಇದೊಂದು ರೀತಿ ಬಳ್ಳಿ ಜಾತಿ ಮರ, ಒಂಥರ ಮಟ್ಟಿನ ಥರ ಬೆಳೆಯುತ್ತೆ. ಇದು ಹಣ್ಣು ಮೇಲ್ಗಡೆ ಬೂದಿ ಅಂಟ್ಕೊಂಡಿರುತ್ತೆ. ಆ ಬೂದಿನ ತೆಗೆದು ತಿನ್ನಬೇಕು. ಒಳಗಡೆ ಹುಳಿ ಅಂದರೆ ಹುಳಿ ಕೊಟ್ಟೆ ಅಂತ ಹೇಳ್ತೀವಿ ಇದನ್ನು. ಒಳಗಡೆ ಒಂದು ಸ್ವಲ್ಪ ದೊಡ್ಡ ಬೀಜನೂ ಇರುತ್ತೆ. ಇದನ್ನು ತಿನ್ನೋದೇ ಒಂದು ಗ್ರೇಟ್ ಅಂತ. ಹೆಚ್ಚಿನವರಿಗೆ ಒಂದು ಹಣ್ಣು ಕೂಡ ತಿನ್ನೋಕ್ಕಾಗಲ್ಲ. ಆದರೆ ನಾವು ಮಾತ್ರ ಮುಂಚೆ ಅದು ಏನು ನೋಡಲೇ ಇಲ್ಲ, ತಿನ್ನೋದನ್ನೇ ನಾವು ನೋಡಲಿಲ್ಲ ಅನ್ನೋ ರೀತಿ ಸರಿಯಾಗಿ ತಿಂತಾಯಿದ್ವಿ. ಈ ಹೊರಟು ಬರ್ತಿರುವಾಗ ದಾರಿಲಿ ಯಾರೋ ಸಿಕ್ತವ್ರ ಹತ್ರ ಇತ್ತು ಹಣ್ಣು. ಅಲ್ಲಿ ನಮಗಿಬ್ಬರಿಗೂ ಒಂದೊಂದು ಹಣ್ಣು ಕೊಟ್ಟಿದ್ರು. ಅದನ್ನ ತಿನ್ಕೊಂಡೇ ಬಂದಿದ್ದೀವಿ, ಭಾರಿ ಚೆನ್ನಾಗಿತ್ತು. ನಾವು ಹೋಗಿದ್ದು ಕಾಡಿನ ಒಂದು ಬದಿಯಲ್ಲಿರುವಂಥ ಒಂದು ದೊಡ್ಡ ಬಯಲು. ಆ ಬಯಲಲ್ಲಿ ಸುತ್ತ ಈ ರೀತಿಯ ತುಂಬ ರೀತಿಯ ಗಿಡಗಳಿದ್ದಾವೆ. ಬರೀ ಈ ಥರ ಹಣ್ಣಿನ ಮರಗಳು ಮಾತ್ರ ಅಲ್ಲ, ಬೇರೆ ಬೇರೆ ಏನೇನೋ ತುಂಬ ಜಾತಿಯ ಮರಗಳು. ದೊಡ್ಡ ಕಾಡೆ ಅದು, ಒಂದು ರೀತಿ ಸುತ್ತ ಇರೋದು ಒಂದು ಕಾಡೆ. ಅದರಲ್ಲಿರುವಂಥ ಯಾವುದ್ಯಾವುದೋ ಜಾತಿಯ ಮರಗಳನ್ನು ನೋಡಿ ಖುಷಿಪಟ್ವಿ. ಅವುಗಳ ಆಕಾರ ನೋಡಬೇಕು, ಅವುಗಳ
ನೋಡೋದ್ರಿಂದ ಯಾರಿಗೆ ಆದರೂ ಕೂಡ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ ಅಲ್ಲಿ. ಆ ಬೈಲಿನಲ್ಲಿ ನನಗೆ ವಿಶೇಷ ಅನಿಸಿದ ಕೆಲವು ಫೋಟೋಗಳನ್ನ ನಾನು ತೊಗೊಂಡಿದ್ದೀನಿ ನೋಡಿ. ಇದು ಹಿಟ್ಟುಂಡೆ ಅಂತ ಹೇಳ್ತೀವಿ ನಾವು ಇದನ್ನು. ಇದರ ಹೂವು ಒಂದು ರೀತಿ ಉಂಡೆ ಥರ ಕಾಣಿಸೋದ್ರಿಂದ ನಾವು ಹಿಟ್ಟುಂಡೆ ಗಿಡ ಅಂತ ಹೇಳಿ ಕರಿತೀವಿ. ಈ ಗಿಡದ ಈ ಉದ್ದನೆ ಎಳೆ ಇದೆಯಲ್ಲ, ಇದನ್ನು ಉಪಯೋಗಿಸ್ಕೊಂಡು ನಾವು ಬೇರೆ ಬೇರೆ ಆಕಾರದ ಬುಟ್ಟಿಗಳನ್ನು ಮತ್ತು ದೇವ್ರ ಮನೆಗೆ ಗುಡಿಸ್ಲಿಕ್ಕೆ, ಒಲೆ ಬೂದಿ ಗುಡಿಸ್ಲಿಕ್ಕೆ ಎಲ್ಲ ಪೊರ್ಕೆಗಳನ್ನು ಮಾಡೋದು, ಹೀಗೆ ತುಂಬ ಏನೇನೋ ಎಲ್ಲ ಮಾಡ್ತಾಯಿದ್ವಿ. ಈಗಲೂ ಕೂಡ ಕೆಲವರೆಲ್ಲ ಮಾಡ್ತಾರೆ ಅದನ್ನು. ಇದು ಸ್ವಲ್ಪ ತೇವ ಜಾಸ್ತಿ ಇರೋವಂಥ ಗದ್ದೆಗಳಲ್ಲಿ ಬೈಲಿನಲ್ಲಿ ಬರೋವಂಥ ಒಂದು ಸಸ್ಯ. ಇಲ್ಲಿ ನೋಡಿ, ಪಕ್ಕದಲ್ಲೇ ಒಂದು ದೊಡ್ಡ ಮರ ಯಾವಾಗಲೂ ಬಿದ್ದು ಒಣಗಿ ಪುಡಿ ಪುಡಿಯಾಗಿ ಹೋಗ್ತಾ ಇದೆ ಇವಾಗ. ಇದನ್ನು ನೀವು ಸರಿಯಾಗಿ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಮರ ಎಷ್ಟೊಂದು ಜೀವಿಗಳಿಗೆ ಆಶ್ರಯ ಕೊಡುತ್ತೆ ಅಂಥೇಳಿ. ಈ ಮರ ಬದುಕಿದ್ದಾಗ ಎಷ್ಟೊಂದು ಜೀವಿಗಳಿಗೆ ಆಶ್ರಯ ಕೊಟ್ಟುತ್ತೇನೋ, ಸತ್ತ ಮೇಲೆ ಕೂಡ ಎಷ್ಟೊಂದು ಬಗೆಯ ಜೀವಿಗಳು ಇದ್ರ ಮೇಲಿದ್ದಾವೆ. ಎಂಥ ದೊಡ್ಡದೊಂದು ಬಯೋಡೈವರ್ಸಿಟಿ ಕಾಣಿಸುತ್ತೆ ಅಂತ ಹೇಳಿದ್ರೆ, ಯಾವುದೇದೋ ಜಾತಿಯ ಕೀಟಗಳು, ಹುಳ ಹುಪ್ಪಟೆಗಳು, ಅಣಬೆಗಳು, ಏನೇನೋ ಜೀವಿಗಳು ಇಲ್ಲಿ ಕಾಣ್ತಾ ಇದೆ. ಯಾವುದೋ ಒಂದು ಹಳೇ ದೊಡ್ಡ ಮರ ಒಂದು ಹೇಗೆ ನಿಂತಿದೆ ನೋಡಿ. ಇಲ್ಲಿ ನೋಡಿ, ಇದು ನಿಮಗೆ ಆಶ್ಚರ್ಯ ಆಗ್ಬೋದು ಅನಿಸುತ್ತೆ. ಒಂದು ಕಾಡಿನಲ್ಲಿ ಯಾವ ರೀತಿ ಜೀವಿಗಳ ನಡುವೆ ಒಂದು ಹೊಂದಾಣಿಕೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಅಡ್ಜಸ್ಟ್ಮೆಂಟು ನೋಡಿ. ಇಲ್ಲಿ ದೊಡ್ಡ ದೊಡ್ಡ ಮರಗಳು, ದೊಡ್ಡ ಜಾತಿಯ ಯಾವುದ್ಯಾವುದೋ ಬಳ್ಳಿಗಳು ಎಲ್ಲ ಸೇರಿಕೊಂಡು ಯಾವ ರೀತಿ ಒಂದು ಕೆನೋಪಿಯನ್ನು ಫಾರ್ಮ್ ಮಾಡಿದ್ದಾವೆ ಇಲ್ಲಿ ಅಂಥೇಳಿ. ಈ ರೀತಿಯ ಬೇಕಾದಷ್ಟು ದೃಶ್ಯಗಳು ಕಾಣಿಸ್ತವೆ ಇಲ್ಲೆಲ್ಲ. ಇಲ್ಲಿ ಸುತ್ತಮುತ್ತ ನೋಡುವಾಗ ತುಂಬ ರೀತಿಯ ಬೇರೆ ಬೇರೆ ಥರದ ಹುತ್ತಗಳು ಕಾಣಿಸ್ತವೆ. ಅವುಗಳನ್ನು ನೋಡೋದೇ ಒಂದು ರೀತಿ ಚೆಂದ ಇರುತ್ತೆ. ಯಾವುದ್ಯಾವುದೋ ಮರಗಳು ಬಿದ್ದು ಒಣಗಿ ಹೋಗ್ತಾ ಇದ್ದಾವೆ, ಎಲೆಗಳು ಒಣಗಿ ಹೋಗ್ತಾ ಇದ್ದಾವೆ, ದರ್ಗು ಬಿದ್ದಿದೆ ಕೆಳಗಡೆಗೆಲ್ಲ. ಇಲ್ಲಿ ಮೇಲ್ಗಡೆ ನೋಡಿದರೆ ಹಸಿರು ಎಲೆಗಳು ಎಷ್ಟು ಕಾಣಿಸ್ತಾ ಇದ್ದಾವೋ ಅಷ್ಟೇ ಒಣಗಿದ ಎಲೆಗಳು ಕೆಳಗಡೆ ಕೂಡ ಕಾಣಿಸ್ತಾ ಇದ್ದಾವೆ. ಒಂದು ಮಳೆ ಬಿದ್ದರೆ ಸಾಕು, ಇವೆಲ್ಲ ಕರಗಲಿಕ್ಕೆ ಶುರು ಆಗ್ತವೆ. ಭೂಮಿಗೆ ಒಳ್ಳೆ ಗೊಬ್ಬರ ಆಗ್ತವೆ ಇದೆಲ್ಲ. ಇದೊಂದು ಜಾತಿ ಬಿದಿರು ನೋಡಿ ಎಷ್ಟು ಎತ್ತರ ಬೆಳೆದಿದೆ ಅಂತ. ಈ ಮರದ ಆಕಾರ ನೋಡಿ, ಇದ್ರ ಕೊಂಬೆಗಳು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಅಂತ. ಇರುವೆ ಗೂಡು ಇದು ನೋಡಿ, ಯಾವುದೋ ಕಾಡು ಪ್ರಾಣಿ ನೆಲದಲ್ಲಿ ಮಾಡ್ಕೊಂಡಿರೋ ಗುದ್ದು ಅಂದರೆ ಗೂಡು. ಇಲ್ಲೊಂದು ನೋಡಿ, ವಿಶೇಷವಾದ ಗಿಡ. ನಾನು ಇದನ್ನು ಮುಂಚೆನೇ ನೋಡಿದ್ದಿರು ಇರ್ಬೋದು, ಆದರೆ ಅದು ನನ್ನ ಗಮನಕ್ಕೆ ಬಂದಿದ್ದಿಲ್ವೇನೋ ಬಹುಶಃ. ಇದು ಕಾಡು ಕನಕಾಂಬರ ಅಂತೆ. ಗಿಡ ನೋಡಲಿಕ್ಕೆ ಸೇಮ್ ನಾವು ಮನೆಗಳಲ್ಲಿ ಬೆಳೆಸ್ತೀವಲ್ಲ ಅದೇ ರೀತಿ ಇದೆ, ಆದರೆ ಹೂವಿನ ಬಣ್ಣ ಮಾತ್ರ ತಿಳಿ ಹಸಿರಾಗಿರುತ್ತೆ. ತುಂಬ ಚೆನ್ನಾಗಿದೆ ಈ ಗಿಡ. ನಾನು ಸಣ್ಣದೊಂದು ಗಿಡ ಎತ್ಕೊಂಡಿದ್ದೀನಿ ಮನೇಲಿ ಹಾಕೋಣ ಅಂತ. ನೋಡಬೇಕು ಬರುತ್ತೆ ಏನೋ ನೋಡಬೇಕು. ಇದು ನೋಡಿ, ಇದೊಂದು ವಿಶೇಷವಾದ ಹುಲ್ಲಿನ ಜಾತಿ ಗಿಡ. ಇದು ಕರಡರ ಹುಲ್ಲು ಅಂತ. ಈಗ ಇದು ಒಣಗಿ ಎಲ್ಲ ಬಿದ್ದು ಹೋಗಿದೆ. ಇದು ಹಸಿ ಇರುವಾಗ ತುಂಬ ಎತ್ತರಕ್ಕೆ ಬೆಳೆದಿರುತ್ತೆ ಇದನ್ನು ತುಂಬ ಜನ ಮುಂಚೆ ಎಲ್ಲ ಮನೆ ಹೊತ್ತಲಿಕ್ಕೆ ಅಥವಾ ಕೊಟ್ಟಿಗೆ ಹೊತ್ತಲಿಕ್ಕೆ, ಅಂದರೆ ಮಾಡನ್ನು ಮುಚ್ಚಲಿಕ್ಕೆ, ಮಳೆಗಾಲದಲ್ಲಿ ಮಾಡನ್ನು ಮುಚ್ಚಬೇಕಾಗುತ್ತೆ, ಇಲ್ಲದೆ ಸೋರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇದನ್ನು ತುಂಬ ಜನ ಬಳಸ್ತಾಯಿದ್ರು. ಈಗ ಇಲ್ಲ ಬಿಡಿ, ಹೆಚ್ಚಿನವರು ಹಂಚಿನ ಮನೆಗಳು ಅಥವಾ RCC ಮನೆಗಳನ್ನ ಮಾಡ್ಕೊಂಡಿದ್ದಾರೆ. ಆದರೆ ಇದನ್ನು ನೋಡಿ ನನಗೆ ಹಳೆ ಕಾಲದ ನೆನಪೆಲ್ಲ ಬಂತು. ನಾನು ಅವತ್ತು ಸಂಜೆ ಫೋಟೋ ಕ್ಲಿಕ್ಕಿಸ್ಕೊಂಡಿರೋದು ಇಷ್ಟಷ್ಟೇ. ಆದರೆ ನಾನು ಫೋಟೋ ತೊಗೊಳ್ದೇ ಇರೋವಂಥ ಬೇಕಾದಷ್ಟು ದೃಶ್ಯಗಳು, ಗಿಡ ಮರಗಳು, ಸಸ್ಯಗಳು, ಹುಲ್ಲಿನ ಜಾತಿ, ಬೇರೆ ಬೇರೆ ಜಾತಿಯ ಹುಲ್ಲು, ಯಾವುದ್ಯಾವುದೋ ಜಾತಿಯ ಕೀಟಗಳು, ಬೇರೆ ಬೇರೆ ಜಾತಿಯ ಇರುವೆಗಳು, ಗೆದ್ದಲುಗಳು, ಇನ್ನೂ ಏನೇನೋ ಪ್ರಾಣಿಗಳ ಗೂಡುಗಳು, ಏನೇನೆಲ್ಲ ನೋಡಿದ್ದೀವಿ. ಅದನ್ನೆಲ್ಲ ನಾನು ಫೋಟೋ ತೊಗೊಳಕ್ಕಾಗಲಿಲ್ಲ. ಹಣ್ಣಿನ ಜಾತಿ ಗಿಡಗಳು ಕೂಡ ಹಾಗೆಯೇ. ನಾವು ಮುಂಚೆ ಇನ್ನೂ ಬೇಕಾದಷ್ಟು ಜಾತಿಯ ಹಣ್ಣುಗಳನ್ನು, ಕಾಡು ಹಣ್ಣುಗಳನ್ನು, ಈ ಬಿಳ್ಕುಂಬೆ ಹಣ್ಣು, ಕರ್ಜಿ ಹಣ್ಣು, ಇನ್ನು ಹೆಸರು ಗೊತ್ತಿಲ್ಲದಿರುವಂಥ ಎಷ್ಟು ಜಾತಿ ಹಣ್ಣುಗಳನ್ನೆಲ್ಲ ತಿಂದಿದ್ವಿ. ಅದು ಯಾವುದು ನನಗಿಲ್ಲಿ ಕಾಣಿಸ್ಲಿಲ್ಲ. ಅಷ್ಟಲ್ಲದೆ ಕಾಡು ಮಾವು, ಹಲಸಿನ ಹಣ್ಣು, ಬಾಳೆಹಣ್ಣು, ಪೇರ್ಲೆ ಹಣ್ಣು, ಅದರಲ್ಲೂ ಪೇರ್ಲೆ ಹಣ್ಣು, ಬೇರೆ ಬೇರೆ ಥರದ ಪೇರ್ಲೆ ಹಣ್ಣು ಇಲ್ಲಿ ತುಂಬ ಇತ್ತು. ಹೆಬ್ಬಲ್ಸು, ದೀರ್ಘನಣ್ಣು, ಅದು ಯಾವುದು ಕೂಡ ಇವತ್ತು ನಮ್ಗೆ ಕಾಣಿಸ್ತಿಲ್ಲ. ಅದೆಲ್ಲ ತುಂಬ ತಿಂದಿದ್ದೀವಿ ನಾವು ಚಿಕ್ಕವರು ಇರುವಾಗ ಬಿಡಿ. ಅದು ಯಾವುದು ಈಗ ಕಾಣಿಸೋದು ಇಲ್ಲ. ಈಗಿನ ಮಕ್ಕಳಿಗೆ ಅವು ಯಾವುದು ಬೇಡವೂ ಬೇಡ ಆಗಿದೆ. ಇಷ್ಟೆಲ್ಲ ನೋಡಿಕೊಂಡು ನಾವು ಮನೆಗೆ ಹಿಂತಿರುಗಿದ್ವಿ. ದಾರಿಯಲ್ಲಿ ಬರ್ತಿರುವಾಗ ಒಂದು ಪನ್ನೇರಳೆ ಮರ ಕೂಡ ಕಾಣಿಸುತ್ತೆ. ಅದರ ಹೂವು ನೋಡಿ ಹೀಗಿದೆ. ಈ ಹೂವನ್ನು ನಾವಿಬ್ಬರು ಕೂಡ ತಿಂದ್ವಿ.
ನಮ್ಮೂರಲ್ಲಿ ನಾವು ಒಂದು ಸಂಜೆ ಕಳೆದಿರೋಂಥ ಈ ಸುಂದರ ಸಂಜೆಯನ್ನು ಅಥವಾ ಈ ಸುಂದರವಾದ ದೃಶ್ಯಗಳನ್ನು ಹಣ್ಣುಗಳನ್ನು ನೋಡಿ ನೀವೆಲ್ಲ ಖುಷಿಪಟ್ಟಿದ್ದೀರಿ ಅಂತ ಅಂದ್ಕೊಳ್ತೀನಿ. ನನ್ನ ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಟ್ಟಂಥ ಇದು ತುಂಬ ಒಳ್ಳೆ ಪಿಕ್ನಿಕ್ ಆಗಿತ್ತು. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು. ಇದೇ ರೀತಿ ನಾನು ಹಾಕುವಂಥ ವಿಡಿಯೋಗಳನ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದು ಯಾವ ಹಣ್ಣು ಅಂತ ನಿಮ್ಗೇನಾದರೂ ಗೊತ್ತಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ.